ಯೆಹೆಜ್ಕೇಲನು ಬರೆದ ಪ್ರವಾದನೆ ಪುಸ್ತಕ 34ನೇ ಅಧ್ಯಾಯ 31ನೇ ವಚನ. ನೀವು ನನ್ನ ಕುರಿಗಳು, ನನ್ನ ಕಾವಲಿನ ಕುರಿಗಳು, ನರಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಪ್ರೀತಿಸ್ತಾ ಆತ ನಿಮ್ಮನ್ನು ಪಾಲಿಸುತ್ತಾ ನಡೆಸ್ತಾ ಇದ್ದಾರೆ. ಯಾವಾಗಲೂ ಸಹ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಕೆಲವೊಂದು ಸಮಯದಲ್ಲಿ ನಮ್ಮ ಆತ್ಮಿಕ ಜೀವಿತದ ಪ್ರಯಾಣದಲ್ಲಿ ಬಳಲುವಿಕೆ ಉಂಟಾಗಲ್ಪಡ್ತದೆ. ಬಳಲುವಿಕೆ, ಬಲಹೀನತೆಗಳು, ಬಿದ್ದು ಹೋಗುವಂಥ ಸ್ವಭಾವಗಳು ಇದೆಲ್ಲವೂ ಸಹ ಇರಬಹುದು. ಆದರೆ ಬಿದ್ದು ಹೋದಂಥ ಕುರಿಗಳನ್ನು, ಬಲಹೀನವಾದಂಥ ಕುರಿಗಳನ್ನು ಕುರುಬನಾದಂಥವನು ಹೊಡೆದು ಹಿಂಸಿಸದೆ ಅದನ್ನು ಎತ್ತಿಕೊಂಡು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅದನ್ನು ಪೋಷಿಸುತ್ತಲೂ ಪಾಲಿಸುತ್ತಲೂ ಅದು ಬಲವನ್ನು ಹೊಂದುವ ಹಾಗೆ ಆರೈಕೆ ಮಾಡಿ ನಡೆಸ್ತಾರೆ. ಒಬ್ಬ ಮನುಷ್ಯನಾದಂಥ ಕುರುಬನಿಗೆ ಇಷ್ಟೊಂದು ಸ್ವಭಾವಗಳಿರುವುದಾದರೆ ದೇವರು ನಮ್ಮ ಕುರುಬನು. ಅವರೇ ಹೇಳುತ್ತಾ ಇದ್ದಾರೆ, ನೀವು ನನ್ನ ಕುರಿಗಳು ಎಂಬುದಾಗಿ ಹೇಳಿ. ಹೌದು, ನೀವು ದೇವರಾಗಿರುವಂಥ ಯೇಸುವಿನ ಕುರಿಗಳು. ಅವರು ಯಾವಾಗಲೂ ಸಹ ನಿಮ್ಮನ್ನು ಕಾಯುವಂಥ ದೇವರು, ಕಾವಲಾಗಿ ಇರುತ್ತಾರೆ. ನರಪ್ರಾಣಿಗಳಾದಂಥ ನಿಮಗೆ ದೇವರಾಗಿರುವಂಥ ಕರ್ತನು ಕುರುಬನಾಗಿರುವಲ್ಲಿ ನಿಮ್ಮ ಕೊರತೆಗಳನ್ನು ಸಹ ನೀಗಿಸಲಿಕ್ಕೆ ಆತನ ಶಕ್ತನು. ಮಾತ್ರವಲ್ಲದೆ ಅನುದಿನವೂ ಸಹ ನಿಮ್ಮನ್ನು ಪವಿತ್ರವಾದಂಥ ಮಾರ್ಗದಲ್ಲಿಯೂ ವಿಶ್ರಾಂತಿಕರವಾದಂಥ ಮಾರ್ಗದಲ್ಲಿಯೂ ಸಹ ನಡೆಸಲ್ಪಟ್ಟು ನಿಮ್ಮ ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು, ಇಷ್ಟಾರ್ಥಗಳನ್ನು ಸಹ ನೆರವೇರಿಸಲ್ಪಟ್ಟು ಅವರನ್ನು ಕೊಂಡಾಡುವ ಹಾಗೆ ಕುರುಬನಾದಂಥ ಆತನ ಜೊತೆಯಲ್ಲಿ ವಿಶ್ರಾಂತಿಯಿಂದಲೂ ಮಾತ್ರವಲ್ಲದೆ ಆತನ ಮಾರ್ಗದಲ್ಲಿ ನಡೆಯುವ ಹಾಗೆಯೂ ಸಹ ನಿಮ್ಮನ್ನು ಪ್ರೋತ್ಸಾಹಿಸಲ್ಪಟ್ಟು ನಡೆಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಇರುವಂತಹ ದುಃಖಗಳು, ಕಣ್ಣೀರುಗಳು, ಬಲಹೀನತೆಗಳು ಎಲ್ಲದರ ವಿಷಯದಲ್ಲೂ ಅನುತಾಪವಿರುವಂಥ ಕುರುಬನಾಗಿದ್ದಾರೆ. ಅವರು ನಿಮ್ಮನ್ನು ಪೋಷಿಸ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ಪಾಲಿಸುವಂಥ ಕುರುಬನು. ನಿಮ್ಮನ್ನು ಆತನ ಕುರಿಗಳು ಎಂಬುದಾಗಿ ಹೇಳಿ ತನ್ನ ಪವಿತ್ರವಾದ ಕರಗಳಲ್ಲಿ ಹೆಗಲ ಮೇಲೆ ಹೊತ್ತುಕೊಂಡು ನಡೆಸಲಿಕ್ಕೆ ಶಕ್ತನು. ನಿಮ್ಮ ಮಾರ್ಗದಲ್ಲಿ ಆತನ ಪ್ರಸನ್ನತೆಯು ಇರುವಂಥದ್ದನ್ನು ಅನುಭವಿಸಿ ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನ ಆತನ ಮೇಲೆ ಹರಕೆ ಮಾಡಿ ಒಪ್ಪಿಸಿಕೊಟ್ರಿ. ನಿಮ್ಮ ಕುರುಬನು ದೇವರು, ಅವರು ನಿಮ್ಮನ್ನು ಪೋಷಿಸಿ ನಡೆಸಲಿಕ್ಕೆ ಶಕ್ತರು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಾನು ನಿಮಗೆ ಕುರುಬನು ಎಂಬುದಾಗಿ ಹೇಳಿದ್ದಿ. ಹೌದಪ್ಪ, ನಾವೆಲ್ಲರೂ ನಿಮಗೆ ಕುರಿಗಳು. ನಮ್ಮ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಕರವಾದಂಥ ಮಾರ್ಗದಲ್ಲಿ ನಡೆಸುವಂಥ ಕೃಪೆಗಾಗಿ ನಮ್ಮನ್ನು ನಿಮಗೆ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.